नेत्र त्रिनेत्र शूल त्रिशूलगात्रम् ಅಮ್ಮನ ದೇಹ ಇಲ್ಲೇ ಇತ್ತಲ್ಲ, ಏನಾಯ್ತು? प्रकाश मंत्र स्वरूप मात्रम् निष्प्रपंचादि निष्कलंकोऽहं निज पूर्ण बोधहं प्रत्यगात्माहं नित्य ब्रह्मोऽहं स्वप्रकाशोऽहं हम सच्चित् प्रमाणम् ओम मूल प्रमेयम् ओम अयं ब्रह्मास्मि ओम अहं ब्रह्मास्मि ओम ಎಲ್ಲಿದ್ಯಾ? ನನಗಿದ್ದ ಒಂದೇ ಒಂದು ಭರವಸೆ, ನಿನ್ನನ್ನ ಬದುಕಿಸ್ಕೊಳ್ತೀನಿ ಅನ್ನೋ ಆಸೆ ಇತ್ತು. ಈಗ ಅದು ಇಲ್ಲೇ ಇರೋ ಹಾಗಾಯ್ತಲ್ಲಮ್ಮ. ಅಮ್ಮ ಅಮ್ಮ, ಯಾಕೆ ನನ್ನನ್ನು ಬಿಟ್ಟೋದೆ? ಇದು ಯಾರೋ ಬೇಕು ಬೇಕು ಅಂತ ಮಾಡಿರೋ ಹಾಗಿದೆ. ಸ್ವಲ್ಪ ಹೊತ್ತು ಬಿಟ್ಟೋಗಿದ್ದಕ್ಕೆ ನೀನ್ ನನ್ನನ್ನೇ ದೂರ ಮಾಡ್ಬಿಟ್ಟಿಯಾ? ಈಶ್ವರ, ಯಾಕೆ ಹೀಗೆ ಮಾಡಿದೆ? ನನ್ನಿಂದ ನನ್ನ ತಾಯಿನ ಯಾಕೆ ದೂರ ಮಾಡಿದೆ? ನಾನೇನ್ ಪಾಪ ಮಾಡಿದ್ದೆ? ಹೇಳು ಈಶ್ವರ, ಹೇಳು. ನಿನಗೆ ನನ್ನ ರೋದನೆ ಕಾಣಿಸ್ತಾ ಇಲ್ವಾ? ಅಂಡ ಬ್ರಹ್ಮಾಂಡಕೋ ಮಾತಾಡು, ಅಖಿಲ ಪರಿಪಾಲನ ಮಾತಾಡು. ಪೂರ್ಣ ಜಗತ್ ಈಗ ದುಃಖಿಸಿ ಏನು ಪ್ರಯೋಜನ ಇಲ್ಲ ಅಮೃತ. ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ? ನಾನು ನನ್ನ ತಾಯಿನ ದೂರ ಮಾಡ್ಕೊಂಡು ಹೇಗ್ ಸುಮ್ಮನೆ ಇರ್ಲಿ ಹೇಳಿ? ನನ್ನ ತಾಯಿ ದೇಹ ಇಲ್ಲಿಂದ ಎಲ್ಲಿಗೆ ಹೋಯ್ತು? ಅದನ್ನ ಯಾರು ತಗೊಂಡೋದ್ರು ಅಂತ ನಿಮಗೂ ಗೊತ್ತಿಲ್ವಾ ಚಿಕ್ಕಮ್ಮ? ಗೊತ್ತು ಅಮೃತ. ಯಾರು ಚಿಕ್ಕಮ್ಮ? ಯಾರು ನನ್ನ ತಾಯಿ ದೇಹನ ತಗೊಂಡು ಹೋಗಿದ್ದು? ಬೇರೆ ಯಾರು ಅಲ್ಲ ಅಮೃತ, ನಿನ್ ಶತ್ರುಗಳಲ್ಲೇ ಒಬ್ಬ ಬಂದು ನಿನ್ ತಾಯಿ ದೇಹನ ತಗೊಂಡೋದ. ಅವನು ನಿನ್ನನ್ನ ವಶ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಅದನ್ನ ತಗೊಂಡೋಗಿದ್ದಾನೆ. ಅಮೃತ, ನೀನಿನ್ ಮುಂದೆ ತುಂಬಾ ಹುಷಾರಾಗಿರ್ಬೇಕು. ಈಗ ನಾನು ಏನ್ ಮಾಡ್ಲಿ ಚಿಕ್ಕಮ್ಮ? ಎಂತ ಕೆಲಸ ಆಗೋಯ್ತು? ನನ್ನ ತಾಯಿ ದೇಹನ ಮತ್ತೆ ನಾನು ಪಡ್ಕೊಳ್ಳೋದಾದ್ರೂ ಹೇಗೆ? ಅದಕ್ಕೆ ಆ ಈಶ್ವರನೇ ನಿನಗೆ ದಾರಿ ತೋರಿಸ್ಬೇಕು ಅಮೃತ. ನೀನ್ ಯಾಕೆ ವಾಪಸ್ ಬರೋದನ್ನ ತಡ ಮಾಡ್ದೆ? ನೀನ್ ಸ್ವಲ್ಪ ಬೇಗ ಬಂದಿದ್ರು ಆ ದುಷ್ಟ ನಿನ್ ತಾಯಿ ದೇಹನ ತಗೊಂಡೋಗೋದನ್ನ ತಪ್ಪಿಸ್ಬೋದಿತ್ತು. ಜೊತೆಗೆ ನಿನ್ನ ಶತ್ರು ನಿನ್ ಕೈಗೆ ಸಿಗ್ತಾ ಇದ್ದ. ಅವನನ್ನ ನೀನ್ ಸಾಯಿಸಿ ನಿನ್ ಸೇಡನ್ನ ತೀರಿಸ್ಕೋಬಹುದಾಗಿತ್ತು. ಅವನಿಗೆ ಯಾವುದೋ ಒಂದು ವಿಶೇಷವಾದ ಶಕ್ತಿ ಇದೆ ಅಮೃತ. ಅದಕ್ಕೆ ಅವನ್ ಬಂದಾಗ ಅವನನ್ನ ಗುರ್ತಿಡಿಯೋಕ್ಕಾಗ್ಲಿಲ್ಲ. ನನ್ನ ಶತ್ರು ನನ್ನ ತಾಯಿ ದೇಹನ ತಗೊಂಡು ಎಲ್ಲಿಗೋದ ಅಂತ ಹೇಳಿ? ಮಾತಾಡಿ ಚಿಕ್ಕಮ್ಮ, ಮಾತಾಡಿ. ಯಾಕೆ ಸುಮ್ಮನೆ ಆದ್ರಿ? ಇಷ್ಟು ದೊಡ್ಡ ಕಾಡಲ್ಲಿ ನನ್ನ ಶತ್ರುನ ಎಲ್ಲಿ ಅಂತ ಹುಡುಕ್ಲಿ? ಚಿಕ್ಕಮ್ಮ, ಈಶ್ವರ, ನಿನ್ನ ಆರಾಧನೆ ಮಾಡೋದಕ್ಕೆ ಅಂತ ಬಂದ ನನಗೆ ಇಂಥ ಶಿಕ್ಷೆ ಕೊಡೋದು ಸರಿನಾ? ಹೇಳು, ಮಾತಾಡು. ಯಾಕೆ ಹೀಗೆ ಮಾಡಿದೆ ಶಿವನೇ? ಹೇಳು, ಮಾತಾಡು. ಆ ಶತ್ರು ನನ್ನ ತಾಯಿ ದೇಹನ ಯಾವ ಕಡೆ ತಗೊಂಡೋದ ಅಂತ ನನಗೆ ದಾರಿ ತೋರಿಸು. ನೀನ್ ಮಾತಾಡಲ್ಲ. ನಿನ್ನ ಮಾತಾಡ್ಸ್ತಾ ನಿಂತಿದ್ರೆ ನನ್ನ ತಾಯಿ ದೇಹ ನನಗೆ ಸಿಗಲ್ಲ. ಅಮ್ಮ, ಅಮ್ಮ, ಇಚ್ಛಾಧಾರಿ ಹಾವಿನ ದೇಹ ಇಷ್ಟೊಂದು ಹೊಳಿತಾ ಇದೆಯಲ್ಲ, ಇದು ಸತ್ತು ಹೆಚ್ಚು ಕಮ್ಮಿ 10 ವರ್ಷ ಮೇಲಾಗಿರ್ಬೋದು. ಆದರೂ ಇದು ಹೊಳಿತಾ ಇದೆ ಅಂದರೆ ಆಶ್ಚರ್ಯ ಪಡಬೇಕಾದ್ದೆ. ಈಗ ಇದನ್ನು ಬಾಬಾಗೆ ತಗೊಂಡೋಗಿ ತೋರಿಸಿದ್ರೆ ಅವರು ಖಂಡಿತ ಖುಷಿ ಪಡ್ತಾರೆ. ಇದನ್ನಿಟ್ಕೊಂಡು ಆ ನಾಗಿಣಿನ ಬೇಗ ಕಂಡುಹಿಡಿಬೋದು ಅಂತ
ಅವ್ರಿಗೂ ಗೊತ್ತಾಗತ್ತೆ. ನಾಗಿಣಿ, ಎಲ್ಲೇ ಅಡಗಿದ್ಯಾ? ನೀನ್ ಎಲ್ಲೇ ಅಡಗಿದ್ರು ಅದು ಹೇಗೆ ಹೊರಗೆ ಬರಲ್ವೋ ನಾನು ನೋಡ್ತೀನಿ. ಇದು ನಿನ್ನ ದೇಹನೇ ಆಗಿದ್ರೆ ನಿನ್ನ ತಾಕತ್ತು ಮಸಲತ್ತು ಗೌಣ ಆಗುತ್ತೆ. ಅಥವಾ ಇದು ನಿನ್ನ ತಾಯಿ ದೇಹನೇ ಆಗಿದ್ರೆ ಇದನ್ನ ಪಡ್ಕೊಳ್ಳೋದಕ್ಕೆ ಬಂದೇ ಬರ್ತೀಯ ನನ್ನ ಹತ್ರ. ನೀನು ಬರ್ಲೇಬೇಕು. ಬರ್ದೆ ನಿನಗೆ ವಿಧಿ ಇಲ್ಲ ನಾಗಿಣಿ. ನೀನು ನನ್ನ ಹತ್ರ ಬಂದ ಕ್ಷಣದಲ್ಲೇ ನೀನು ವಿಧಿ ಲಿಖಿತನ ಬದಲಾಯಿಸ್ಬಿಡ್ತೀನಿ. ಬಾ ನಾಗಿಣಿ, ಬಾ. ಸಾವಿನ ಮನೆ ಕದ ತಟ್ಟೋದಕ್ಕೆ ಬಾ. ಅಂತ್ಯ, ಆ ನಾಗಿಣಿಯ ಅಂತ್ಯ ನನ್ನಿಂದಲೇ. ಅಮ್ಮ 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 ಅಮ್ಮ, ಎಲ್ಲೋದ್ಯಮ್ಮ ನೀನು? ಅಮ್ಮ, ಅಮೃತ ಅವರೇ, ಅಮೃತ ಅವರೇ, ಅಮ್ಮ, ಎಲ್ಲೋದ್ರಪ್ಪ ಇವರು? ಇಡೀ ಕಾಡೆಲ್ಲ ಹುಡುಕಿದ್ರು ಸಿಗ್ತಾ ಇಲ್ಲ. ಸತ್ತು ಹೋಗಿರೋ ನಿನ್ ದೇಹಕ್ಕೆ ಮತ್ತೆ ಮರು ಜೀವ ಕೊಡ್ಬೇಕು ನಾನು. ಅವ್ರು ಎಲ್ಲಿ ಹೋದ್ರು? ಅಮೃತ ಅವರೇ, ಎಲ್ಲಿದ್ದೀರಾ? ಅದಕ್ಕೋಸ್ಕರ ಆ ಶತ್ರುಗಳನ್ನ ಸಾಯಿಸಿ ಅವ್ರ ಹತ್ರ ಇರೋ ನಾಗಮಣಿನ ನಾನು ವಶಪಡಿಸ್ಕೋಬೇಕು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಿನ್ನ ದೇಹನ ಯಾರೋ ಕಿರಾತಕ ಬಂದು ಎತ್ಕೊಂಡು ಹೋಗಿದ್ದಾನೆ. ಅವನು ಯಾರೇ ಆಗಿದ್ರು ಸರಿ, ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಎಲ್ಲೇ ಇದ್ರು ಅವನನ್ನ ಹುಡುಕಿ ಕೊಲ್ತೀನಿ. ನೀನ್ ಬದುಕಿಲ್ದೇ ಇದ್ರು ನಿನ್ನ ದೇಹ ನನ್ನ ಜೊತೆ ಇರೋದ್ರಿಂದ ನೀನ್ ಬದುಕಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ಈ ಹಾಳು ಮನುಷ್ಯರು ಜೀವ ಇಲ್ದೇ ಇರೋ ನಿನ್ನ ದೇಹನು ಬಿಡದೆ ಎತ್ಕೊಂಡು ಹೋಗಿದ್ದಾರೆ. ನಿನ್ನ ನಂಬಿರೋ ನನಗೆ ಮೋಸ ಆಗ್ತಿರೋದ್ ಕಾಣಿಸ್ತಾ ಇಲ್ವಾ? ಈ ದುರಾಸೆ ತುಂಬಿದ ಮನುಷ್ಯರಿಂದ ನನ್ನ ತಂದೆನ ಕಳ್ಕೊಂಡೆ. ನಂತರ ಅವ್ರ ದೇಹನೂ ಸಿಗದೆ ಇರೋ ಹಾಗೆ ಮಾಡ್ದೆ. ಅದೇ ವಂಚಕರು ಆಮೇಲೆ ನನ್ನ ತಾಯಿನ ಕೊಂದ್ರು. ನನ್ನ ತಂದೆ ತಾಯಿ ಇಬ್ರನ್ನು ಕಿತ್ಕೊಂಡು ನನ್ನನ್ನ ತಬ್ಬಲಿ ಮಾಡಿದ್ರು. ನಾಗಮಣಿಯಿಂದ ನನ್ನ ತಾಯಿನ ಮತ್ತೆ ಬದುಕಿಸ್ಕೋಬೋದಿತ್ತು ನಾನು. ಆದ್ರೆ ಅದನ್ನು ಅವ್ರು ಕತ್ಕೊಂಡು ಹೋಗಿದ್ದಾರೆ. ಈಗ ಅಮ್ಮನ ದೇಹನೂ ಇಲ್ಲ, ಅದನ್ನು ಕತ್ಕೊಂಡು ಹೋದ್ರು. ಅಮೃತ ಅವರೇ, ಎಲ್ರಿ ಹೋದ್ರಿ ನೀವು? ಸಂಜೆಯಿಂದ ಹುಡುಕಿದ್ರು, ನೀವೆಲ್ಲೂ ಸಿಗ್ಲಿಲ್ಲ. ಇದನ್ನೆಲ್ಲ ನೋಡಿ ನಿನಗೆ ಕರುಣೆ ಬರ್ತಾ ಇಲ್ವಾ ಈಶ್ವರ? ನಿಮ್ಮನ್ನ ಎಲ್ಲಿ ಅಂತ ಹುಡುಕೋದು? ಪ್ಲೀಸ್ ಅಮೃತ ಅವರೇ, ಎಲ್ಲಿದ್ದೀರಾ ಅಂತ ಹೇಳಿ. ನನ್ನ ತಾಯಿ ದೇಹ ದೂರ ಆಗೋದಿಕ್ಕೆ ಆ ಅರ್ಜುನೇ ಕಾರಣ. ಅವನ್ ಗುಹೆ ಒಳಗಡೆ ಬರ್ದೇ ಇದ್ದಿದ್ರೆ ನಾನ್ ನನ್ನ ತಾಯಿ ದೇಹನ ಕಳ್ಕೊತಾ ಇರ್ಲಿಲ್ಲ. ಅವನ್ ಯಾವಾಗ ನನ್ನ ಹಿಂದೆ ಸುತ್ತೋದಕ್ಕೆ ಶುರು ಮಾಡಿದ್ನೋ ಆ ಕ್ಷಣದಿಂದ ನನ್ನ ಕೆಟ್ಟಗಳಿಗೆ ಶುರುವಾಯ್ತು. ಈ ಹಾಳು ಮನುಷ್ಯರಿಂದ ನನಗೆ ನೆಮ್ಮದಿನೇ ಇಲ್ಲದೆ ಇರೋ ಹಾಗಾಯ್ತು. ಚಿಕ್ಕಮ್ಮ ಹೇಳ್ದಾಗೆ ಅವತ್ತೇ ಅರ್ಜುನ ಸಾಯಿಸ್ಬಿಡ್ಬೇಕಿತ್ತು. ಅವ್ರ ಮೇಲೆ ಕರುಣೆ ತೋರಿಸಿದ್ದಕ್ಕೆ ನನ್ನ ಹತ್ರ ಇದ್ದ ನನ್ನ ತಾಯಿ ನೆನಪು ಇಲ್ಲದೆ ಇರೋ ಹಾಗಾಯ್ತು. ನನಗೆ ಯಾರು ಇಲ್ಲ. ನಾನು ತಬಲಿ ಅನಾಥೆ. ಅಮ್ಮ, ನಾನು ಅನಾಥೆ ಆದೆ. ನಿಮ್ಮನ್ನ ಕಲ್ಕೊಂಡು ನಾನು ಹೇಗಿರ್ಲಮ್ಮ, ಹೇಗಿರ್ಲಿ? ನನ್ಗಿನ್ನ ಈ ಲೋಕದ ಹಂಗು ಸಾಕು. ನಾನು ನೀವಿರೋ ಅಲ್ಲಿಗೆ ಬರ್ತಾ ಇದ್ದೀನಿ. ಹೀಗೋ ನಾನು ಬಂದೆ. ತಾಂಡವ